ವಿದ್ಯಾರ್ಥಿಗಳೇ, 6ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ 2025-26 ವಿಷಯ ಸಮಾಜ ವಿಜ್ಞಾನ. ಮುದ್ದು ವಿದ್ಯಾರ್ಥಿಗಳೇ, ನಾವೀಗ ಉತ್ತರ ಪತ್ರಿಕೆಯನ್ನು ಬಿಡಿಸೋಣ. ಮೇನ್ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. 4 ಪ್ರಶ್ನೆಗಳು, 4 ಉತ್ತರಗಳು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳು. ವಿದ್ಯಾರ್ಥಿಗಳೇ, ಸ್ವಲ್ಪ ಯೋಚಿಸಿ ಉತ್ತರವನ್ನು ಕಂಡುಹಿಡ್ಕೊಳ್ಳೋದು ನಿಮ್ಮ ಮುಖ್ಯ ಕೆಲಸವಾಗಿದೆ. ಅದರಲ್ಲಿ ಪ್ರಶ್ನೆ 1. ಮೌರ್ಯ ಸಾಮ್ರಾಜ್ಯ ಈತನಿಂದ ಸ್ಥಾಪನೆಯಾಯಿತು. ಇಲ್ಲಿ ಮಕ್ಕಳು ಏನು ಮಾಡ್ಕೊಟ್ಟಿದ್ದಾರೆ ಅಂದರೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಆ ಕೊಟ್ಟಿರ್ತಕ್ಕಂತಹ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಸ್ವಲ್ಪ ಯೋಚಿಸಿ ಏನು ಮಾಡಬೇಕು, ಕಂಡುಹಿಡ್ಕೊಳ್ಬೇಕು. ಇಲ್ಲಿ ಪ್ರಶ್ನೆ 1ರಲ್ಲಿ ಮೌರ್ಯ ಸಾಮ್ರಾಜ್ಯ ಈತನಿಂದ ಸ್ಥಾಪನೆಯಾಯಿತು. ಕೌಟಿಲ್ಯ, ಚಂದ್ರಗುಪ್ತ ಮೌರ್ಯ, ಕನಿಷ್ಕ, ಸೆಲ್ಯೂಕಸ್. ಅಂದರೆ ಇಲ್ಲಿ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಎನ್ನುವವರಿಂದ ಈ ಮೌರ್ಯ ಸಾಮ್ರಾಜ್ಯ ಏನಾಗ್ತೈತಪ್ಪ ಅಂದ್ರೆ ಸ್ಥಾಪನೆಯಾಗುವಂಥದ್ದು. ಪ್ರಶ್ನೆ 2. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಸುಲ್ತಾನ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಸುಲ್ತಾನ ಯಾರಪ್ಪ ಅಂದರೆ ಮಹಮ್ಮದ್ ಬಿನ್ ತುಘ್ಲಕ್. ಪ್ರಶ್ನೆ 3. ಹಿಂದೂಗಳ ಮೇಲೆ ವಿಧಿಸಿದ ಜೇಸಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದ ಮೊಘಲ್ ದೊರೆ. ಹಿಂದೂಗಳ ಮೇಲೆ ವಿಧಿಸಿದ ಜೇಸಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದ ಮೊಘಲ್ ದೊರೆ ಯಾರಪ್ಪ ಅಂದರೆ ಅವರೇ ಔರಂಗಜೇಬರು. ಪ್ರಶ್ನೆ 4. ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಒಟ್ಟುಗೂಡಿಸಿ ಹೀಗೆನ್ನುವರು. ಯುರೇಷ್ಯಾ ಎಂದು ಕರೀತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ನಂಬರ್ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಕೂಡ 4 ಪ್ರಶ್ನೆಗಳು ಮತ್ತು 4 ಅಂಕಗಳು. ಪ್ರಶ್ನೆ 5. ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಮುಖರಾಗಿರುತ್ತಾರೆ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಮುಖರಾಗಿರುತ್ತಾರೆ. ಪ್ರಶ್ನೆ 6. ರಾಜ್ಯನೀತಿ ನಿರ್ದೇಶಕ ತತ್ವಗಳು ಎಂದರೇನು? ಮುದ್ದು ವಿದ್ಯಾರ್ಥಿಗಳೇ, ರಾಜನೀತಿ ನಿರ್ದೇಶಾತ್ಮಕ ತತ್ವಗಳು ಎಂದರೆ ಸಂವಿಧಾನವು ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯನೀತಿ ನಿರ್ದೇಶಾತ್ಮಕ ತತ್ವಗಳನ್ನೇ ರಾಜ್ಯನೀತಿ ನಿರ್ದೇಶಾತ್ಮಕ ತತ್ವಗಳು ಎನ್ನುವರು. ಪ್ರಶ್ನೆ 7. ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಈ ಕೀರ್ತನೆಯ ರಚನಾಕಾರರು ಯಾರು? ಪ್ರೀತಿಯ ವಿದ್ಯಾರ್ಥಿಗಳೇ, ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆಯ ರಚನಾಕಾರರು ಯಾರಪ್ಪ ಅಂದರೆ ಅವರೇ ನಮ್ಮ ಕನಕದಾಸರು. ಪ್ರಶ್ನೆ 8. ಸತ್ಯಮೇವ ಜಯತೆ ಎಂದರೆ ಇದರ ಅರ್ಥವೇನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ಅದರ ಸರಿಯಾದ ಉತ್ತರ ಸತ್ಯ ಒಂದೇ ಗೆಲ್ಲುತ್ತದೆ ಎನ್ನುವುದೇ ಸತ್ಯಮೇವ ಜಯತೆಯ ಅರ್ಥವಾಗಿದೆ. ಮೇನ್ ಪ್ರಶ್ನೆ 3. ಬಿಟ್ಟ ಸ್ಥಳವನ್ನು ತುಂಬಿರಿ. ಇಲ್ಲೂ ಕೂಡ 4 ಪ್ರಶ್ನೆಗಳು ಮತ್ತು ಒಂದೊಂದು ಪ್ರಶ್ನೆಗೆ 1 ಅಂಕ, ಅಂದರೆ 4 ಪ್ರಶ್ನೆಗಳು ಮತ್ತು 4 ಅಂಕಗಳು. ಪ್ರಶ್ನೆ 9. ಮಕ್ಕಳ ಸಹಾಯವಾಣಿ ಸಂಖ್ಯೆ ಕೇಳಿದರೆ ಮುದ್ದು ವಿದ್ಯಾರ್ಥಿಗಳೇ, ಮಕ್ಕಳ ಸಹಾಯವಾಣಿ ಸಂಖ್ಯೆ 1098. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಡಿಸ್ಬೇಕು. ಪ್ರಶ್ನೆ 10. ಶಿವಾಜಿಯು ಡ್ಯಾಶ್ದಲ್ಲಿ ಜನಿಸಿದನು ಅಂತ ಕೇಳಿದ್ದಾರೆ ಮಕ್ಕಳೇ. ಶಿವಾಜಿಯು ಶಿವನೇರಿ ದುರ್ಗದಲ್ಲಿ ಜನಿಸಿದನು. ಇದು ಪುಣೆಯಲ್ಲಿ ಬರುತ್ತದೆ. ಪ್ರಶ್ನೆ 11. ಪ್ರಪಂಚದ 2ನೆಯ ಕಬ್ಬು ಉತ್ಪಾದಿಸುವ ದೇಶ ಕೇಳಿದರೆ ಮಕ್ಕಳೇ, ಅದು ಜಪಾನ್ ದೇಶವಾಗಿರುತ್ತದೆ. ಪ್ರಶ್ನೆ 12. ಯುರೋಪಿನ ಪ್ರಮುಖ ನಾರು ಬೆಳೆ ಯಾವುದಾಗಿದೆ ಅಂತ ಕೇಳಿದರೆ, ಹಾಗಾದರೆ ಅದರ ಉತ್ತರ ಅಗಸೆ. ಸರಿಯಾದ ಉತ್ತರ ಇಲ್ಲಿ ಅಗಸೆಯಾಗಿರುತ್ತದೆ. ಮೇನ್ ಪ್ರಶ್ನೆ 4. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಿರುತ್ತವೆ. ಒಟ್ಟು 5 ಪ್ರಶ್ನೆಗಳು ಸರಿಯಾಗಿ 20 ಅಂಕ. 10 ಪ್ರಶ್ನೆಗಳು ಸರಿಯಾಗಿ 20 ಅಂಕಗಳು ಬರ್ತವೆ. 13ನೇ ಕ್ವಶನ್ನ, ಆಫ್ರಿಕಾ ಖಂಡದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಅಂತ ಕೇಳಿದ್ದಾರೆ ಮಕ್ಕಳೇ. ಅಲ್ಲಿ ನಾವು ಸರಿಯಾಗಿ ಓದಿದರೆ ಮಾತ್ರ ನಮಗಿಲ್ಲಿ ಏನಾಗ್ತೈತಪ್ಪ ಅಂದ್ರೆ ಅರ್ಥ ಆಗ್ತೈತಿ. ಅಂತಹ ಆಫ್ರಿಕಾ ಖಂಡದಲ್ಲಿ ಬೆಳೆಯುವಂತಹ ಪ್ರಮುಖ ಆಹಾರ ಬೆಳೆಗಳು ಯಾವಪ್ಪ ಅಂದರೆ ಅದು ಮೆಕ್ಕೆಜೋಳ, ಭತ್ತ, ನವಣೆ, ಸಿಹಿ ಆಲೂಗಡ್ಡೆ ಮತ್ತು ಗೆಣಸು, ಕಡಲೆಕಾಯಿ,
ಬಟಾಣಿ ಮತ್ತು ಹಿಟ್ಟಿನ ಬೆಳೆಗಳು ಇವು ಪ್ರಮುಖವಾಗಿರ್ತಕ್ಕಂಥ ಆಹಾರ ಬೆಳೆಗಳಾಗಿರ್ತವೆ ಮಕ್ಕಳೇ. ಪ್ರಶ್ನೆ 14, ಹರ್ಷವರ್ಧನನು ರಚಿಸಿದ ಯಾವುದಾದರೂ 2 ನಾಟಕಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಿದರೆ ಮಕ್ಕಳೇ, ನೇರವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಮತ್ತು ನೇರವಾಗಿರ್ತಕ್ಕಂಥ ಉತ್ತರಗಳನ್ನು ನಾವಿಲ್ಲಿ ಏನು ಮಾಡೋಣ, ಬಿಡಿಸೋಣ. ಅವರ ಪ್ರಮುಖವಾಗಿರ್ತಕ್ಕಂತಹ ನಾಟಕಗಳು ಯಾವುವಪ್ಪ ಅಂದರೆ, ಒಂದು ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ. ಪ್ರಶ್ನೆ 15 ಸ್ಟಾರ್ಟ್. ಪ್ರಶ್ನೆ 15, ರಾಷ್ಟ್ರ ಲಾಂಛನವನ್ನು ಎಲ್ಲೆಲ್ಲಿ ನೋಡಿರುತ್ತೀರಿ ಎಂಬ ಪ್ರಶ್ನೆಯನ್ನು ಕೇಳಿದರೆ ಮಕ್ಕಳೇ, ನಾವು ರಾಷ್ಟ್ರ ಲಾಂಛನವನ್ನು ನೋಟುಗಳಲ್ಲಿ ನೋಡ್ತೀವಿ, ಶಾಲೆ, ಕಚೇರಿ, ಸರ್ಕಾರದ ಪತ್ರಗಳು ಮತ್ತು ವಾಹನಗಳಲ್ಲೂ ಕೂಡ ನಾವು ರಾಷ್ಟ್ರ ಲಾಂಛನವನ್ನು ನೋಡ್ಬೋದು. ಸರಿಯಾಗಿದ್ದನ್ನು ಜನರಲ್ಲಾಗಿ ಕೇಳಿದ್ದಾರೆ ಮಕ್ಕಳೇ, ನಾವೇನು ಮಾಡಬೇಕು, ಜನರಲ್ಲಾಗಿ ಅದನ್ನ ಉತ್ತರವನ್ನು ಬರೆದ್ರೆ ಅದರ ಉತ್ತರ ಸರಿ ಆಗ್ತೈತಿ. ಪ್ರಶ್ನೆ 16, ಏಷ್ಯಾ ಖಂಡದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶಗಳು ಯಾವುವು ಅನ್ನುವಂಥದ್ದನ್ನು ಇಲ್ಲಿ ಭೂಗೋಳಶಾಸ್ತ್ರದಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಮಕ್ಕಳೇ, ಅದರ ಸರಿಯಾದ ಉತ್ತರ ಏಷ್ಯಾ ಖಂಡವು 1 ಡಿಗ್ರಿ 16 ಉತ್ತರದಿಂದ 77 ಡಿಗ್ರಿ 41 ಉತ್ತರ ಅಕ್ಷಾಂಶ ಹಾಗೂ 26 ಡಿಗ್ರಿ 04 ಪೂರ್ವದಿಂದ 169 ಡಿಗ್ರಿ 40 ಪಶ್ಚಿಮ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಅಷ್ಟೇ ಅಲ್ಲ, ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ಮತ್ತು ಅರೇಬಿಯಾ ಮೂಲಕ ಹಾದು ಹೋಗಿದೆ. ಇದು ಮಕ್ಕಳೇ ಸರಿಯಾದ ಉತ್ತರ ಆಗಿರುತ್ತದೆ. ಪ್ರಶ್ನೆ 17, ಮೊದಲ ತರಾಯಿನ್ ಯುದ್ಧ ನಡೆದ ವರ್ಷ ಯಾವುದು? ಈ ಯುದ್ಧವು ಯಾರ ನಡುವೆ ನಡೆಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಮುದ್ದು ವಿದ್ಯಾರ್ಥಿಗಳೇ, ಅದರ ಸರಿಯಾದ ಉತ್ತರ 1191ರಲ್ಲಿ ಮೊದಲ ತರಾಯಿನ್ ಯುದ್ಧ ನಡೆಯಿತು. ಇದು ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ ಏನಾಗ್ತಿದೆಯಪ್ಪ ಅಂದ್ರೆ ಈ ಯುದ್ಧ ನಡೆಯುವಂಥದ್ದು. ಪ್ರಶ್ನೆ 18, ಅಕ್ಬರ್ನ ಹೊಸ ಧಾರ್ಮಿಕ ಪಂಥದಲ್ಲಿ ಯಾವ ಧರ್ಮೀಯರು ಭಾಗವಹಿಸುತ್ತಿದ್ದರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಮಕ್ಕಳೇ, ಅದರ ಸರಿಯಾದ ಉತ್ತರ ಅಕ್ಬರ್ನ ಹೊಸ ಧಾರ್ಮಿಕ ಪಂಥದಲ್ಲಿ ಹಿಂದೂಗಳು, ಜೈನರು, ಬೌದ್ಧ, ಪಾರ್ಸಿ, ಕ್ರಿಶ್ಚಿಯನ್ ಧರ್ಮದವರು ಭಾಗವಹಿಸುತ್ತಿದ್ದರು ಅನ್ನುವಂಥದ್ದನ್ನು ನಾವು ಬರೆದಿದ್ದೀವಿಯಪ್ಪ ಅಂದರೆ ಅದಕ್ಕೆ ಸರಿಯಾಗಿ 2 ಅಂಕಗಳು ಸಿಗ್ತಾವ. ಪ್ರಶ್ನೆ 19, ಪ್ರಜಾಪ್ರಭುತ್ವದ ಸವಾಲುಗಳು ಯಾವುವು? ಇದು ಸರಿಯಾಗಿ ಪ್ರಶ್ನೆಯನ್ನು ಕೇಳಿದರೆ ಮಕ್ಕಳೇ, ನಾವು ಸರಿಯಾಗಿ ಏನು ಮಾಡೋಣ, ಅದರ ಉತ್ತರವನ್ನು ಬಿಡಿಸೋಣ. ಪ್ರಜಾಪ್ರಭುತ್ವದ ಸವಾಲುಗಳು ಯಾವುವಪ್ಪ ಅಂದರೆ, ಮತ ಗಳಿಸಲು ಹಣ ಮತ್ತು ಬಾಹುಬಲಗಳ ಬಳಕೆ ಆಗ್ತೈತಿ. ಚುನಾವಣೆಯಲ್ಲಿ ಜಾತಿ, ಧರ್ಮ, ಭಾಷೆ ಇವು ಪ್ರಭಾವವನ್ನು ಬೀರುತ್ತವೆ. ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬದಲಾಯಿಸುತ್ತಾರೆ ಮತ್ತು ಈ ವ್ಯವಸ್ಥೆಯಲ್ಲಿ ಪುಂಡರು, ಅಪರಾಧಿಗಳು ಆಯ್ಕೆಯಾಗುವಂತಹ ಸಂಭವ ಇರುತ್ತದೆ. ಇವು ಮುಖ್ಯವಾಗಿ ಪ್ರಜಾಪ್ರಭುತ್ವದ ಸವಾಲುಗಳಾಗಿರುತ್ತವೆ. ಮುದ್ದು ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 20, ರಾಷ್ಟ್ರೀಯ ಹಬ್ಬಗಳನ್ನು ನಾವೆಲ್ಲ ಏಕೆ ಆಚರಿಸಬೇಕು? ಈ ಜನರಲ್ ಆಗಿ ನಮ್ಮ ಪುಸ್ತಕದಲ್ಲಿ ಇರುವಂಥದ್ದನ್ನೇ ನೇರವಾಗಿ ಪ್ರಶ್ನೆಯನ್ನು ಕೇಳಿದರೆ ಮುದ್ದು ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಹಬ್ಬಗಳನ್ನು ನಾವೆಲ್ಲರೂ ಒಂದುಗೂಡಲು, ನಾವೆಲ್ಲ ಭಾರತೀಯರು ಎಂಬ ಭಾವನೆಯನ್ನು ಕಾಪಾಡಿಕೊಳ್ಳಲು, ಅದನ್ನು ಪ್ರೋತ್ಸಾಹಿಸಲು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಣೆ ಮಾಡಲೇಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು 21ನೆಯ ಪ್ರಶ್ನೆ. ಯುರೋಪಿನ 4 21ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಯುರೋಪಿನ 4 ವಾಯುಗುಣ ವಲಯಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 1ನೇದು ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ, 2ನೇದು ಖಂಡಾಂತರ ವಾಯುಗುಣ ಪ್ರದೇಶ, 3 ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ, 4 ಪರ್ವತ ವಾಯುಗುಣ ಪ್ರದೇಶ. ಇದು ಸರಿಯಾದ ಉತ್ತರ ಆಗಿರುತ್ತದೆ ಮುದ್ದು ವಿದ್ಯಾರ್ಥಿಗಳೇ. ಪ್ರಶ್ನೆ ನಂಬರ್ 22, ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಭೂಖಂಡ ಎಂದು ಕರೆಯುವವರು ಏಕೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ, ಈ ಆಫ್ರಿಕಾ ಖಂಡದಲ್ಲಿ ಪ್ರಧಾನವಾಗಿ ಕಪ್ಪು ಜನರು ಇರುವುದರಿಂದ ಈ ಖಂಡವನ್ನು ಕಗ್ಗತ್ತಲೆಯ ಖಂಡ ಅಂತೇಳಿ ಕರೀತಾರೆ ಅನ್ನೋದು ತಪ್ಪಾಗಿರ್ತಕ್ಕಂಥ ಉತ್ತರ. ಅದರ ಬದಲಾಗಿ ಅದರ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೆ ವಿಸ್ತರಿಸಿರುವುದು, ಉತ್ತರದಲ್ಲಿ ಸಹರಾ ಮರುಭೂಮಿ ಇದ್ದು ಅದು
ಹೊರ ಪ್ರಪಂಚಕ್ಕೆ ಬಹಳಷ್ಟು ದೀರ್ಘಾವಧಿಯ ನಂತರ ಶೋಧನೆಗೆ ಒಳಗಾಗಿತ್ತು. ಅದಕ್ಕಾಗಿ ಇದನ್ನು ಕಗ್ಗತ್ತಲೆಯ ಖಂಡ ಎಂದು ಕರೆಯುವರು. ಪ್ರಶ್ನೆ 5. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮುದ್ದು ವಿದ್ಯಾರ್ಥಿಗಳೇ, 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆಗಳಿಗೆ ಸರಿಯಾಗಿ 4 ಅಂಕಗಳು, ಅಂದರೆ ಒಟ್ಟು 8 ಅಂಕಗಳು. ಪ್ರಶ್ನೆ 23. ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು? ಅದರಲ್ಲಿ 1ನೇದು, ಶಂಕರಾಚಾರ್ಯರು ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆ ತಂದು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು. 2ನೇದು, ಆತ ಸಿದ್ಧಾಂತದ ಮೂಲಕ ಮನುಕುಲವೆಲ್ಲ ಒಂದೇ, ಇಲ್ಲಿ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಸಾರಿದರು. 3, ಜಾತಿಗಳ ಹೆಸರಿನಲ್ಲಿ ಆಗುತ್ತಿದ್ದ ಘರ್ಷಣೆಗಳನ್ನು ಶಂಕರಾಚಾರ್ಯರು ಏನು ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನು ತಡೆ ಹಿಡಿಯುವಂಥದ್ದು. 4, ಶಂಕರರು ಬದರಿನಾಥ, ದ್ವಾರಕೆ, ಪುರಿ ಮತ್ತು ಕರ್ನಾಟಕ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು. ಅನೇಕ ಶಾಸ್ತ್ರ ಗ್ರಂಥಗಳನ್ನು ಅವರು ಬರೆಯುವಂಥದ್ದು. ಇವರು ಈ ರೀತಿ ಮಾಡುವುದರ ಮುಖಾಂತರ ಶಂಕರಾಚಾರ್ಯರು ಈ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತರುವಂಥದ್ದು. ಪ್ರಶ್ನೆ 24. ಭಾರತದ ನಕ್ಷೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಮಕ್ಕಳೇ, ನಾವು ನಕಾಶೆಯನ್ನು ತೆಗೆದು ಅವರು ಕೊಟ್ಟಿರ್ತಕ್ಕಂಥ 4 ಸ್ಥಳಗಳನ್ನು ಸರಿಯಾಗಿ ಗುರುತಿಸಿದ್ದೇ ಆಗಿದ್ರೆ ಅಲ್ಲಿ ನಮ್ಗೆ 4 ಅಂಕಗಳು ಸರಿಯಾಗಿ ಬರ್ತಾವೆ. ಮುದ್ದು ವಿದ್ಯಾರ್ಥಿಗಳೇ, ಅವು ಬಹಳಷ್ಟು ಕಠಿಣವಾಗಿರ್ತಕ್ಕಂತಹ ಸ್ಥಳಗಳನ್ನು ಅವರೇನೂ ಗೊತ್ತಿಲ್ಲ. ಸರಿಯಾಗಿ ನಾವು ಭಾರತ ನಕಾಶೆಯನ್ನು ತೆಗೆದು ಅಲ್ಲಿ 1ನೇದು ಏನಪ್ಪ ಅಂದ್ರೆ ಗೋವಾ, ಕರ್ನಾಟಕದ ನೆರೆಯ ರಾಜ್ಯ ಗೋವಾ, ಆ ಸ್ಥಳವನ್ನು ನಾವು ಸರಿಯಾಗಿ ಏನು ಮಾಡಬೇಕು ಅಂದ್ರೆ ಪತ್ತೆ ಹಂಚುವಂಥದ್ದು. ನೆಕ್ಸ್ಟ್ ಅಹಮದ್ನಗರ್, ಅದು ಮಹಾರಾಷ್ಟ್ರದಲ್ಲಿ, ಕೆರಳದಿ ಕರ್ನಾಟಕದಲ್ಲಿ, ವಾರಂಗಲ್ ತೆಲಂಗಾಣದಲ್ಲಿ. ಈ ಸ್ಥಳಗಳನ್ನು ನಾವು ಸರಿಯಾಗಿ ಗುರುತಿಸಿ ಏನು ಮಾಡಬೇಕಪ್ಪ ಅಂದ್ರೆ ಈ ಪ್ರಶ್ನೆಯನ್ನು ನಾವು ಪೂರ್ಣಗೊಳಿಸುವಂಥದ್ದು. ಇಲ್ಲಿಗೆ ನಮ್ಮದು ಸಮಾಜ ವಿಜ್ಞಾನ 6ನೇ ತರಗತಿ ಸಂಕಲನಾತ್ಮಕ ಪರೀಕ್ಷೆಯ ಸರಿಯಾದ ಉತ್ತರಗಳನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ. ಮಕ್ಕಳೇ, ನೀವು ಯಾವ ರೀತಿ ಅದನ್ನು ಬಿಡಿಸಿದಿರಿ ಅನ್ನುವಂಥದ್ದನ್ನು ನೀವು ನಿಮ್ಮ ಕಡೆ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಸರಿಯಾದ ಉತ್ತರಗಳನ್ನು ಕಂಡುಕೊಂಡು ನಿಮ್ಗೆ ಎಷ್ಟು ಅಂಕಗಳು ಬರ್ತವೆ ಅನ್ನುವಂಥದ್ದನ್ನು ನೀವೇನು ಮಾಡಿಕೊಳ್ರಿ, ನಿಮ್ಮತನವನ್ನು ನೀವೇ ಗುರುತಿಸ್ಕೊಳ್ರಿ ಅನ್ನುವಂಥದ್ದನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮನೆ ಕಾಲ